ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ಬೆಂಬಲ ಘೋಷಣೆ ಮಾಡಿದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿ ಕರವೇ ನಾರಾಯಣಗೌಡ ಬರದ ಕಾರ್ಯಕರ್ತರು ಶನಿವಾರ ನಗರದ ಚೆನ್ನಮ್ಮ ವೃತ್ತದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ, ರೈತರು ಕಳೆದ 9 ದಿನಗಳ ನಡೆಸಿದ ಹೋರಾಟದ ಫಲವಾಗಿ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಕೇವಲ ಸರ್ಕಾರ ಕಬ್ಬಿನ ಬೆಂಬಲ ಬೆಲೆ ಘೋಷಣೆ ಮಾಡುವುದರ ಜೊತೆಗೆ ಸಕ್ಕರೆ ಮಾಲೀಕರಿಗೆ ಕಬ್ಬಿನ ತೂಕದಲ್ಲಿ ಮೋಸ ಮಾಡುವವರಿಗೆ ಎಚ್ಚರಿಕೆ ನೀಡಿ ರೈತರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎಂದರು. ರೈತರ ಬಹುದೊಡ್ಡ ಕ್ರಾಂತಿಕಾರಿ ಚಳುವಳಿಗೆ ನಿನ್ನೆ ರಾಜ್ಯ ಸರ್ಕಾರ ಸ್ಪಂದನೆಯನ್ನು ಮಾಡಿ ಏನು ರೈತರ ಬೇಡಿಕೆ ಇತ್ತು 3,500 ಇಡೀ ರಾಜ್ಯವ್ಯಾಪ್ತಿ ಕಬ್ಬು ಬೆಳೆಗಾರರಿಗೆ ದರವನ್ನು ನಿಗದಿ ಮಾಡಬೇಕಂತೇಳಿ ಸರ್ಕಾರ 3,300 ಒಪ್ಕೊಂಡು ಅದನ್ನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಅದರ ಜೊತೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಕೂಡ ಇಡೀ ರಾಜ್ಯವ್ಯಾಪ್ತಿ ಎಲ್ಲೂ ಕೂಡ ಇದರ ಮಿತಿಯನ್ನು ಮಾಡೋಕ್ಕೆ ಹೋಗಬೇಡ್ರಿ. ಎಲ್ಲೂ ಕೂಡ ಈ ಕೆಲವೊಂದು ಕಡೆ 11.5 ಇದನ್ನಿದ್ದಂಥವರಿಗೆ ಮಾತ್ರ ಈ ರೀತಿ ನಾವು 3,300 ಕೊಡ್ತೀವಂತ ಏನು ಈ ಹೇಳಿಕೆಯನ್ನು ಕೊಟ್ಟಿದ್ರೆ ಅದು ಸಂಪೂರ್ಣವಾಗಿ ರಾಜ್ಯವ್ಯಾಪ್ತಿ ಅನ್ವಯ ಆಗಬೇಕು. ಎಲ್ಲ ರೈತರಿಗೂ ಕೂಡ 3,300 ದರವನ್ನು ಸಿಗಬೇಕು. ಈ ಒಂದು ಹೋರಾಟಕ್ಕೆ ಬಹುದೊಡ್ಡ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನು ತಗೊಂಡೋಗಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ, ಮತ್ತು ನಾಡಿನ ರೈತರ ಪರವಾಗಿ ಹೋರಾಟ ಮಾಡಿರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳಿಗೂ ಮತ್ತು ನಾಡಿನ ರೈತರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಿ, ನಮ್ಮ ಈ ಹೋರಾಟಕ್ಕೆ ಸ್ಪಂದಿಸಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಸಚಿವರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಈ ಏನು ರೈತ ಪರ ಹೋರಾಟಕ್ಕೆ ಸಿಕ್ಕಿರುವಂಥ ಈ ಜಯಕ್ಕೆ ನಾವೆಲ್ಲ ಕೂಡ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ಥರನಾಗಿ ನಾನು ಹೇಳಿದಾಗೆ ಇಡೀ ರಾಜ್ಯ ವ್ಯಾಪ್ತಿ ಈ ಸರಿಸಮಾನವಾಗಿ ಎಲ್ಲರಿಗೂ ಕೂಡ 3,300 ಬೆಲೆ ಸಿಗಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಕರವೇ ರಾಜ್ಯ ಸಂಚಾಲಕ ಸುರೇಶ್ ಗವನ್ನವರ್, ರಮೇಶ್ ಯರಗನ್ನವರ್, ವಿನಾಯಕ್ ಹಟ್ಟಿಹೊಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.